ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಚೈತ್ರ. ನಾನಿವತ್ತು ಗಾಂಧೀಜಿಯವರು ನಮ್ಮ ಭಾರತದಲ್ಲಿ ಯಾವ್ಯಾವ ಹೋರಾಟಗಳನ್ನ ಮಾಡಿದ್ರು ಅನ್ನೋ ವಿಡಿಯೋನ ಹಾಕ್ತಾಯಿದ್ದೀನಿ. ನಾನು ಕೂಡ ಓದ್ತಾ ಇದ್ದೀನಿ, ವಿ ಎ ಓಗೆ ರೆಡಿ ಆಗ್ತಾಯಿದ್ದೀನಿ. ನೀವು ಕೂಡ ನನ್ನ ಜೊತೆ ಓದಿ. ಇದು 10ನೇ ತರಗತಿ ಪಠ್ಯಪುಸ್ತಕ, ಲೆಸನ್ ನಂಬರ್ 8 ಗಾಂಧಿ ಯುಗ ಅಂತ ಇದೆ ನೋಡಿ. ಇದರಲ್ಲಿ ಭಾರತದಲ್ಲಿ ಗಾಂಧಿ ಆರಂಭದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಹೋರಾಟಗಳನ್ನ ಮಾಡಿದ್ರು ಅಂತ. ದಕ್ಷಿಣ ಆಫ್ರಿಕಾದಲ್ಲಿ ಇರ್ತಾರೆ ಫಸ್ಟು ಗಾಂಧೀಜಿ. 1915ರಲ್ಲಿ ಅವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದ ಮೇಲೆ ಅವರು ಗೋಪಾಲಕೃಷ್ಣ ಗೋಖಲೆಯವರನ್ನು ತಮ್ಮ ರಾಜಕೀಯ ಗುರು ಅಂತ ಸ್ವೀಕಾರ ಮಾಡಿರ್ತಾರೆ ನೋಡಿ. ಇಲ್ಲಿ ಏನು ಕ್ವಶನ್ ಬರ್ಬೋದು ಅಂದರೆ, ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತ ಕೇಳಿದ್ರೆ ಗೋಖಲೆ ಅಂತ ಹೇಳಬೇಕು. ಅವರು ನೋಡಿ, ಇಲ್ಲಿ ಗುರು ಗೋಖಲೆಯವರ ಮಾರ್ಗದರ್ಶನದ ಮೇರೆಗೆ ಇಲ್ಲಿಯ ಜನರ ಬದುಕು, ಸಮಾಜ ಮತ್ತು ಆ ಹೊತ್ತಿನ ಸಾಮಾಜಿಕ ವಾಸ್ತವಗಳನ್ನು ತಿಳಿಯುವ ಸಲುವಾಗಿ ರೈಲಿನ 3ನೇ ದರ್ಜೆಯ ಬೋಗಿಯಲ್ಲಿಯೇ ಭಾರತ ದರ್ಶನವನ್ನು ಮಾಡಿದರು. 1916ರಲ್ಲಿ ಅವರು ಅಹಮದಾಬಾದ್ನಲ್ಲಿ ಸಬರ್ಮತಿ ಆಶ್ರಮವನ್ನು ಸ್ಥಾಪಿಸುವ ಮೂಲಕ ತಮ್ಮ ಹೋರಾಟಕ್ಕೆ ಒಂದು ಸಾಂಸ್ಥಿಕ ರೂಪವನ್ನು ಕೊಟ್ಟರು ನೋಡಿ. ಗಾಂಧೀಜಿಯವರು ಫಸ್ಟು 1916ರಲ್ಲಿ ಸಬರ್ಮತಿ ಆಶ್ರಮವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಕೇಳಿದರೆ ಅಹಮದಾಬಾದು. ಮತ್ತು ಅಹಮದಾಬಾದ್ನಲ್ಲಿ ಸಬರ್ಮತಿ ಆಶ್ರಮವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ರೆ ಮಹಾತ್ಮ ಗಾಂಧೀಜಿ ಅಂತ ಬರಿಬೇಕು. ಇಲ್ಲಿ 2-3 ಕ್ವಶನ್ಸ್ ಬರುತ್ತೆ. ನೆಕ್ಸ್ಟು ರೈತರ, ದಲಿತರ, ಬುಡಕಟ್ಟು ಜನರ, ಕಾರ್ಮಿಕರ, ಬಡ ಜನರ ಸಂಕಷ್ಟ ಮತ್ತು ಸಮಸ್ಯೆಗಳನ್ನು ಆಲಿಸಿದರು. 1917ರಲ್ಲಿ ಗಾಂಧಿ ಬಿಹಾರದ ಚಂಪಾರಣ್ಯದಲ್ಲಿ ನೀಲಿ ಬೆಳೆಯಿಂದ ಸಂತ್ರಸ್ತರಾದ ರೈತರ ಪರವಾಗಿ ಚಂಪಾರಣ್ಯ ಚಳುವಳಿಯನ್ನು ಆರಂಭಿಸಿ ಬ್ರಿಟಿಷ್ ಸರ್ಕಾರ ಮಣಿಯುವಂತೆ ಮಾಡಿದರು ನೋಡಿ. ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹವನ್ನು ಎಲ್ಲಿ ಆರಂಭ ಮಾಡಿದ್ರು ಅಂದರೆ ಬಿಹಾರದಲ್ಲಿ 1917ರಲ್ಲಿ ಚಂಪಾರಣ್ಯ ಚಳುವಳಿಯನ್ನು ಆರಂಭಿಸಿದ್ದಾರೆ. ಬ್ರಿಟಿಷ್ ಸರ್ಕಾರ ಮಣಿಯುವಂತೆ ಮಾಡಿದೆ. 1918ರಲ್ಲಿ ಅಹಮದಾಬಾದ್ನ ಹತ್ತಿ ಗಿರಣಿಯ ಕಾರ್ಮಿಕರ ಸಂಬಳ ಹೆಚ್ಚಿಸುವ ಸಲುವಾಗಿ ಅವರ ಜೊತೆಗೂ ಚಳುವಳಿಯನ್ನು ಆರಂಭಿಸಿ ಯಶಸ್ಸನ್ನು ಪಡಿತಾರೆ. ಇದರಲ್ಲೂ ಅವರು ವಿಜಯ ಸಾಧಿಸಿರ್ತಾರೆ. ಮತ್ತು ಹತ್ತಿ ಗಿರಣಿ ಕಾರ್ಮಿಕರ ಸಂಬಳ ಹೆಚ್ಚಿಸುವ ಸಲುವಾಗಿ ಅವರು ಮಾಡಿದ ಚಳುವಳಿ ಎಲ್ಲಿ ಅಂದರೆ ಅಹಮದಾಬಾದಲ್ಲಿ 1918ರಲ್ಲಿ. ಇದೇ ವರ್ಷ ಗುಜರಾತ್ನ ಖೇಡಾ ಎಂಬಲ್ಲಿ ನಡೆದ ರೈತರ ಮೇಲಿನ ತೆರಿಗೆ ಸಂಬಂಧಿತ ಹೋರಾಟವು ಕೂಡ ಯಶಸ್ವಿಯಾಗುತ್ತೆ. ಮತ್ತು ಗುಜರಾತ್ನ ಖೇಡಾ ಎಂಬಲ್ಲಿ ಕೂಡ ರೈತರ ಮೇಲೆ ತೆರಿಗೆ ಹೆಚ್ಚಿಗೆ ವಿಧಿಸ್ತಾ ಇರ್ತಾರೆ ಬ್ರಿಟಿಷ್ನವರು. ಅದರ ಸಂಬಂಧಿತ ಕೂಡ ಹೋರಾಟ ನಡೆಸಿರ್ತಾರೆ, ಅದರಲ್ಲೂ ಕೂಡ ವಿಜಯ ಸಾಧಿಸಿರ್ತಾರೆ. ಈ ಎಲ್ಲ ಹೋರಾಟಗಳಲ್ಲೂ ಗಾಂಧಿ ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹದ ಮಾರ್ಗವನ್ನು ಪರಿಚಯಿಸಿ ಪ್ರಯೋಗಿಸಿದರು ನೋಡಿ. ಗಾಂಧೀಜಿ ಎಲ್ಲಿ ಯಾವ್ಯಾವ ಹೋರಾಟ ಮಾಡಿದ್ರೋ ಎಲ್ಲದರಲ್ಲೂ ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹ ಈ 3 ಮಾರ್ಗವನ್ನು ಪರಿಚಯಿಸಿರ್ತಾರೆ. ಈ ಜೊತೆಗೆ ಭಾರತೀಯ ಜನಸಾಮಾನ್ಯರ ಜೊತೆಗೆ ಸಂವಾದವನ್ನು ಪ್ರಾರಂಭಿಸುವ ಮೂಲಕ ಸ್ವಾತಂತ್ರ್ಯ ಹೋರಾಟದ ಸ್ವರೂಪವನ್ನು ಜನಮುಖಿಯಾಗಿ ಬದಲಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಮಹಾತ್ಮ ಗಾಂಧೀಜಿಯವರ ಪ್ರವೇಶದಿಂದಾಗಿ ಸ್ವಾತಂತ್ರ್ಯ ಚಳುವಳಿ ಹೊಸ ಆಯಾಮವನ್ನು ಪಡೆಯುತ್ತೆ. ಗಾಂಧೀಜಿಯವರು ತಮ್ಮ ಹೋರಾಟದಲ್ಲಿ ಪರೋಕ್ಷ ಪ್ರತಿರೋಧ, ಅಹಿಂಸೆ ಮತ್ತು ಸತ್ಯಾಗ್ರಹವನ್ನು ಹೋರಾಟದ ಪ್ರಮುಖ ತಂತ್ರಗಳನ್ನಾಗಿ ಬಳಸಿಕೊಳ್ತಾರೆ. ತಮ್ಮ ಸಿದ್ಧಾಂತಗಳನ್ನು ಅವರು ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಗಾಂಧೀಜಿಯವರ 2 ಪತ್ರಿಕೆಗಳು ಯಾವುದು ಅಂತ ಕೇಳಿದ್ರೆ ಹರಿಜನ ಮತ್ತು ಯಂಗ್ ಇಂಡಿಯಾ ಅಂತ ಬರೀಬೇಕು. ಓಕೆನಾ? ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಹೀಗೆ ನಾನು ಸರ್ಕಾರಿ ಪಠ್ಯಪುಸ್ತಕದಲ್ಲಿರೋ ವಿಷಯಗಳನ್ನ ಇಂಪಾರ್ಟೆಂಟ್ ಆಗಿರೋದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡಿ.